ಶಹಜಾನು ತನ್ನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ತಾನೆ ಬೇರೆಯವರಿಂದ. ಬಟ್ ಆದರೆ ಇಲ್ಲಿ ದಶರಥ್ ಮಾಂಜಿಯವರು ಅವರ ಪತ್ನಿಗೋಸ್ಕರ ಅವರೇ ಸ್ವತಃ ಸುಮಾರು 22 ವರ್ಷ ಈ ಬೆಟ್ಟನ ಕೊರೆದು ದಾರಿ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ದಾರಿ ಇದೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 22ಗೆ. ರೈಟ್ ನಾನು ನನಗೆ ಬಿಹಾರಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಪಟ್ನಾನ ಎಕ್ಸ್ಪ್ಲೋರ್ ಮಾಡಿ ಪಟ್ನಾದಿಂದ ನೆಕ್ಸ್ಟ್ ಲೆವೆಲ್ ಟ್ರೈನ್ ಜರ್ನಿ ಮಾಡ್ಕೊಂಡು ಗಯಾ ರೀಚ್ ಆಗಿ ಗಯಾದಲ್ಲಿ ವಿಷ್ಣುಪಾದ ಟೆಂಪಲ್ನ ದರ್ಶನ ಮಾಡ್ಕೊಂಡು ರೈಟ್ ನಾವು ನಾನೀಗ ರೂಮಲ್ಲಿದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ಗೆಲೋರ್ ಅನ್ನೋ ಒಂದು ವಿಲೇಜ್ಗೆ. ಅದು ಎಷ್ಟು ಯುನೀಕ್ ವಿಲೇಜ್ ಅಂತಂದರೆ ಒಬ್ಬ ಮನುಷ್ಯ ಇಂಪಾಸಿಬಲ್ನ ಪಾಸಿಬಲ್ ಮಾಡಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಲಿಟ್ರಲಿ ನೀವು ನೋಡಿದ್ರೆ ಅಂದರೆ ಶಾಕ್ ಆಗಿ ಹೋಗ್ತೀರಾ. ಟೈಮ್ 8 ಗಂಟೆ ಆಗುತ್ತೆ. ಸೊ ಫಟಾಫಟ್ ಅಂತ ಅಲ್ಲಿ ಹೋಗೋಣ. ಗೆಲೋರ್ ವಿಲೇಜ್ಗೆ ಹೋಗೋದಕ್ಕೆ ಗಯಾದಿಂದ ಬಸ್ಸಸ್ ಇರ್ತವೆ. ನಾನಿಂದ ನೋಡ್ತಾ ಇದ್ರಲ್ಲ ಪ್ರೈವೇಟ್ ಬಸ್ಸು, ಓನ್ಲಿ ಪ್ರೈವೇಟ್ ಬಸ್ಸೇ ಹೋಗ್ತಾವಂತೆ, ಗೌರ್ಮೆಂಟ್ ಬಸ್ ಜಾಸ್ತಿ ಹೋಗಲ್ಲ. ಮತ್ತು ನಾನು ರೂಮಿಂದ ಹೊರಗಡೆ ಬತ್ತಿದ ತಕ್ಷಣ ರೂಮ್ ಓನರ್ಗೆ ಕೇಳಿದೆ, ಅಂದರೆ ಹೋಟೆಲ್ ಓನರ್ಗೆ ಕೇಳಿದೆ, ಬ್ರೋ ಹೆಂಗೆ ಹೋಗೋದು ಗೆಲೋರ್ಗೆ ಅಂತಂದರೆ ಅವನು ಕರೆಕ್ಟಾಗಿ ಹೇಳಲಿಲ್ಲ. ಅದಾದಮೇಲೆ ಮುಂದೆ ಆಟೋದವ್ನಿಗೆ ಬಂದು ಕೇಳಿದೆ, ಆಟೋದವನು ನೀನು ಎಲ್ಲಿಂದನೋ ಹೊರಗಡೆ ಬಂದು ಹೊಸ ಪ್ಲೇಸಸ್ ಹೇಳಿದ್ರೆ ನಾನೇನು ಮಾಡಲಿ ಅಂತ ನನಗೆ ಕೇಳ್ತಾವನೆ. ಗೂಗಲ್ ಮ್ಯಾಪಲ್ಲಿ ನೋಡಪ್ಪ ಇಲ್ಲಿಂದ 22 ಕಿಲೋಮೀಟ್ರ್ ಐತೆ, ಇಲ್ಲಿಗೆ ಹೋಗಬೇಕು ಅಂತಂದ್ರೂ ಕೂಡ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ. ಸ್ಟಾರ್ಟಿಗೆ ಬೇಜಾರಾಗಿ ಹೋಗ್ಬಿಡ್ತು. ಮತ್ತು ಈಗ ಆಟೋದಲ್ಲಿ ಬಂದು ಈಗ ಇಲ್ಲಿ ಬಸ್ ಸ್ಟಾಪ್ ಅಂತಾರೆ ಇದನ್ನ, ಇದು ಬಸ್ ಸ್ಟಾಪು. ಈಗ ಇಲ್ಲಿಂದ ಹೋಗಬೇಕು, ಸುಮಾರು ಒಂದು 22 ಕಿಲೋಮೀಟ್ರ್ ಐತೆ. ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಈ ಬಸ್ ಹೋಗೋಷ್ಟೊತ್ತಿಗೆ. ಯಾಕೆಂತಂದರೆ ಯಾರೂ ಇಲ್ಲ, ಒಂದು ಒಬ್ಬರು ಕೂತ್ಕೊಂಡಿರ್ಬೋದು ಅಷ್ಟೇ ಇದರಲ್ಲಿ. ಇದೇ ಬಸ್ ಸ್ಟಾಪು. ಇಲ್ಲಿ ಪಕ್ಕದಲ್ಲಿ ತರಕಾರಿ ಎಲ್ಲ ಮಾರ್ತಾಯಿದ್ದಾರೆ, ಒಳ್ಳೆ ಫ್ರೆಶ್ ತರಕಾರಿ ಮಾರ್ತಾಯಿದ್ದಾರೆ. दीदी कहाँ से आएगा ये? इधर ही खेती करते हैं क्या? ये सब इधर ही खेती करते हैं क्या? बाहर से आता है? नहीं, बाहर से नहीं आता है। मरुआ खरीद के यहाँ खेती सब करता है। हाँ. बैगन दे दियो जी, ये चाची। ಸೊ ಹೊರಗಡೆಯಿಂದನೂ ಸ್ವಲ್ಪ ತಗೊಂಬರ್ತಾರಂತೆ, ಮತ್ತು ಇಲ್ಲೇ ಕೂಡ ಬೆಳಿತಾರೆ ಅಂತ ಹೇಳಿದ್ರು. ये सब बाहर से आता है ना ये? हाँ, बाहर। हाँ, ಇದು ಹೊರಗಡೆಯಿಂದ ಬರುತ್ತೆ. देखिए कद्दू भी अभी बाहर से आ रहा है। हाँ. ये सब देखिए देहात में फर रहा है। करेला भी बाहर से भी आ रहा है, इधर फर रहा है। ठीक है. इधर के है। परवल आता है बाहर। बिहार में क्या खेती करते हैं वेजिटेबल्स में? बिहार में क्या करते हैं खेती? नहीं, हम खेती नहीं करते। इधर लोग नहीं करते हैं क्या? नहीं, लोग करते हैं ना खेती। ಹಾಂ. ಇಲ್ಲಿ ನೋಡ್ತಿದ್ರಲ್ಲ ತರಕಾರಿ ಆಲ್ಮೋಸ್ಟ್ ಇವರು ಅರ್ಧ ಬೆಳಿತಾರೆ, ಇನ್ನು ಅರ್ಧ ಹೊರಗಡೆಯಿಂದ ತರಿಸ್ತಾರಂತೆ. 2 ಶಾಪ್ ಇದಾವೆ ಅಷ್ಟೇ. ಇನ್ನು ಈ ಕಡೆ ಹೋದರೆ ಹೋಟೆಲ್ ಹುಡುಕ್ತಿದ್ದೀನಿ ಟಿಫನ್ ತಿನ್ನೋಣ ಅಂತ. ಹೋಟೆಲ್ ಅಂತೂ ಒಂದೂ ಇಲ್ಲ ಇಲ್ಲಿ. ನಾನೀಗ ಬಿಹಾರದಲ್ಲಿರೋ ಗೆಲೋರ್ ವಿಲೇಜ್ಗೆ ಬಂದಿದ್ದೀನಿ. ಈಗಿನ ಕಾಲದಲ್ಲಿ ವಿಗ್ರಹಗಳನ್ನ ಇಟ್ಟು ದೇವರುಗಳನ್ನ ಪೂಜೆ ಮಾಡಿ ಈ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ವಿಗ್ರಹ ಕಟ್ಟಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ. ಈ ಗೆಲೋರ್ ವಿಲೇಜ್ ಬಗ್ಗೆ ಮತ್ತು ಈ ದೇವಸ್ಥಾನ ಯಾಕೆ ಕಟ್ಟಿದ್ರು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಸ್ಟೋರಿ ಐತೆ. 1959ರಲ್ಲಿ ಗೆಲೋರ್ ವಿಲೇಜಲ್ಲಿ ದಶರಥ್ ಮಾಂಜಿ ಮತ್ತು ಅವ್ರ ಪತ್ನಿ ಪಾಲ್ಗುನಿ ದೇವಿಯವರು ಇರ್ತಾರೆ. ಒಂದಿನ ಬೆಟ್ಟದಲ್ಲಿ ದಶರಥ್ ಮಾಂಜಿಯವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಪಾಲ್ಗುನಿ ದೇವಿಯವರು ಬಾಕ್ಸ್ ತೊಗೊಂಡು ಹೋಗ್ತಾರೆ, ಊಟ ತೊಗೊಂಡು ಹೋಗ್ತಾರೆ ಮೇಲ್ಗಡೆಗೆ. ಆ ಬೆಟ್ಟ ಹತ್ಬೇಕಾದ್ರೆ ಮೇಲ್ಗಡೆಯಿಂದ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಫುಲ್ ಲೇಟ್ ಆಗಿಬಿಡುತ್ತೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಸುಮಾರು 70 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ಆ ಮಧ್ಯದಲ್ಲಿ ದಶರಥ್ ಮಾಂಜಿ ಅವ್ರ ಪತ್ನಿ ತೀರ್ಕೊಬಿಡ್ತಾರೆ. ಅದನ್ನು ನೋಡಿ ತುಂಬ ಬಾಧೆಯಿಂದ ದಶರಥ್ ಮಾಂಜಿ ಅವರು ಒಂದು ಡಿಶ್ ಅಂತ ಅಂತಾರೆ, ನನ್ನ ಪತ್ನಿಗೆ ಸಾವಿಗೆ ಕಾರಣ ಆಗಿರೋ ಈ ಬೆಟ್ಟನ ನಾನು ಹೆಂಗಿದ್ರು ಮಾಡಿ ಇದನ್ನು ಕಡಿದ್ಬಿಟ್ಟು ನಾನು ಒಂದು ದಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 22 ವರ್ಷ, ಎಷ್ಟು 22 ವರ್ಷ ಬೆಟ್ಟನ ಕೊರೆದು ಒಂದು ದಾರಿನ ಮಾಡಿದ್ದಾರೆ.
ಈಗ ನೋಡ್ತಾ ಇದ್ರಲ್ಲ ಇದೇ ದಸರಥ್ ಮಾಂಜಿ ದ್ವಾರ ಅಂತ ಹೇಳ್ತಾರೆ. ಇಲ್ಲಿಂದ ಸ್ಟ್ರೈಟಾಗಿ ಒಂದು 100 ಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲೊಂದು ಬೆಟ್ಟ ಇರುತ್ತೆ. ಒಬ್ಬರೇ ಸೇರಿಕೊಂಡು ಬೆಟ್ಟನ ಕೊರೆದು ಒಂದು ದಾರಿನ ಮಾಡಿದ್ದಾರೆ. ಈಗ ಆ ಜಾಗ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಲಿಟ್ರಲಿ ಇಂಪಾಸಿಬಲ್ನ ಪಾಸಿಬಲ್ ಮಾಡಿದ್ದಾರೆ. ಯಾರು ಕೂಡ ನಂಬ್ತಾನೂ ಇರಲಿಲ್ಲ. ಯಾವಾಗ ಅವ್ರ ಪತ್ನಿ ತೀರ್ಕೊಂತಾರೆ ಅವ್ರು ಡಿಸೈಡ್ ಆಗಿಬಿಟ್ಟಿರ್ತಾರೆ ನಾನು ಏನಾದರೂ ಮಾಡಿ ದಾರಿ ಮಾಡಲೇಬೇಕು ಅಂತ. ಬಟ್ ಇಲ್ಲಿ ಊರಿನ ಜನ ಎಲ್ಲ ಏನು ಮಾಡ್ತಿರ್ತಾರೆ ನೋಡಿ ನಗ್ತಾ ಇರ್ತಾರೆ, ಇವನು ಯಾರೋ ಇವನು ಹುಚ್ಚ, ಯಾವ ಬೆಟ್ಟನ ಕೊರೆದ್ಬಿಟ್ಟು ಯಾರನ್ನ ದಾರಿ ಮಾಡೋಕ್ಕಾಗುತ್ತಾ ಅಂತ. ಬಟ್ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಂಗೆ ಸುಮಾರು 70 ಕಿಲೋಮೀಟ್ರ್ ಹೋಗಬೇಕಾಗಿರೋ ಡಿಸ್ಟೆನ್ಸ್ನ ಬರೀ 1 ಕಿಲೋಮೀಟ್ರ್ ಮಾಡಿದ್ದಾರೆ ಬೆಟ್ಟನ ಕೊರೆದು. ಶಹಜಾನು ತನ್ನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ತಾನೆ ಬೇರೆಯವರಿಂದ. ಬಟ್ ಆದರೆ ಇಲ್ಲಿ ದಸರಥ್ ಮಾಂಜಿ ಅವರು ಅವರ ಪತ್ನಿಗೋಸ್ಕರ ಅವರೇ ಸ್ವತಃ ಸುಮಾರು 22 ವರ್ಷ ಈ ಬೆಟ್ಟನ ಕೊರೆದು ದಾರಿ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ದಾರಿ ಇದೆ. ಈ ಬೆಟ್ಟದ ಮೇಲೆ ಹೋಗೋದಕ್ಕೆ ಇಲ್ಲಿ ದಾರಿ ಐತೆ ನೋಡೋಣ. ನಮ್ಮ ಮೇಲ್ಗಡೆ ಹೋಗ್ತೀನಿ. ಅಲ್ಲಿ ನೋಡ್ತಾ ಇದ್ರಲ್ಲ ಆರ್ಚು, ಅಲ್ಲಿಂದ ಸ್ಟಾರ್ಟ್ ಆಗಿ ಆ ಊರು ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಎಂಡಾಗಿದೆ. ಅವ್ರು ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ, ಅವರು ಬೆಟ್ಟನ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿರೋದು. ಈ ಬೆಟ್ಟನ ನೋಡಿದ್ರೆ ಎಷ್ಟು ಭಯ ಆಗುತ್ತೆ. ಎಲ್ಲಾದರೂ ಪಾಸಿಬಲ್ಲ ಯೋಚನೆ ಮಾಡಿ. ಒಂದಿಷ್ಟಪ್ಪ ಕಲ್ಲು ನೋಡಿಬೇಕು ಅಂತಂದರೆ ಮನುಷ್ಯ ಸುಸ್ತಾಗಿ ಬಿದ್ದೋಗ್ಬಿಡ್ತಾನೆ. ಅಂಥದ್ರಲ್ಲಿ ಅವರು ಇಷ್ಟು ದೊಡ್ಡ ದಾರಿನೇ ಮಾಡಿಕೊಟ್ಟಿದ್ದಾರೆ. ಗ್ರೇಟ್. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಈ ಊರಿನವರು ಸುಮಾರು 70 ಕಿಲೋಮೀಟ್ರಿಗೆ ಹಿಂಗೆ ಸುತ್ತಾಕೊಂಡು ಹೋಗ್ಬೇಕಿತ್ತು. ದಾರಿ ಉದ್ದಕ್ಕೂ ಬೆಟ್ಟಗಳಿರ್ತವೆ, ಎಲ್ಲೋದ್ರೂ ಕೂಡ ಬೆಟ್ಟ ಇರ್ತವೆ. ಬಟ್ ಆದರೆ ದಸರಥ್ ಮಾಂಜಿ ಅವರು ಯಾವಾಗ ಈ ದಾರಿ ಮಾಡಿದ್ರು ಅವಾಗ ಈಸಿ ಆಗ್ಬಿಡ್ತು ಈ ಊರಿನ ಜನಗಳಿಗೆ ಓಡಾಡೋದಕ್ಕೆ. ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ ಬೇರೆ ಊರಿಗೆ ಹೋಗೋದಕ್ಕೆ. ಟೋಟಲ್ ಆಗಿ ದಸರಥ್ ಮಾಂಜಿ ಅವರು ಮಾಡಿರೋ ರೋಡು 110 ಮೀಟರ್ ಉದ್ದ, 9.1 ಮೀಟರ್ ಅಗಲ, 7.7 ಮೀಟರ್ ಆಳ, ಅಷ್ಟು ದೊಡ್ಡ ರೋಡ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಸರಥ್ ಮಾಂಜಿ ಅವರಿಗೆ ಬಿಹಾರದ CM ನಿತೀಶ್ ಕುಮಾರ್ ಅವರು ಕೂಡ ಸನ್ಮಾನ ಮಾಡ್ತಾರೆ. ಅದಾದಮೇಲೆ 2007 ಆಗಸ್ಟ್ 17ನೇ ತಾರೀಕು ದಸರಥ್ ಮಾಂಜಿ ಅವರು ಕ್ಯಾನ್ಸರಿಂದ ತೀರ್ಕೊಂತಾರೆ. ಅದಾದಮೇಲೆ 2015ರಲ್ಲಿ ಒಂದು ಹಿಂದಿಲಿ ಫಿಲಮ್ ಕೂಡ ಮಾಡ್ತಾರೆ, ಮಾಂಜಿ ದ ಮೌಂಟೇನ್ ಮ್ಯಾನ್ ಅಂತ ಹೇಳ್ಬಿಟ್ಟು. ತುಂಬ ಫೇಮಸ್ ಆಗೋಗುತ್ತೆ ಆ ಫಿಲಮ್ ಕೂಡ. ಆ ಫಿಲಮ್ ತೆಗೆದಿದ್ದು ಕೂಡ ಇದೇ ಸ್ಟೋರಿ ಮೇಲೆ. ತಾಜ್ ಮಹಲ್ ಅಂದರೆ ತುಂಬ ಜನಗಳಿಗೆ ಗೊತ್ತಿರುತ್ತೆ. ಬಟ್ ಆದರೆ ಇಲ್ಲಿ ನಿಜವಾದ ಪ್ರೀತಿಗೆ ನಿದರ್ಶನ ಆಗಿರೋ ದಸರಥ್ ಮಾಂಜಿ ಅವರು ಮಾಡಿರೋ ರೋಡ್ನ ನೋಡ್ಬೋದು. ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಜನಗಳಿಗೆ ಗೊತ್ತಿಲ್ಲ. ಇದೊಂದು ಯೂನಿಕ್ ಪ್ಲೇಸ್ ಮತ್ತು ಹಿಡನ್ ಪ್ಲೇಸ್ ಕೂಡ ಅಂತ ಹೇಳ್ಬೋದು. ಈ ಥರದ ಪ್ಲೇಸಸ್ ತುಂಬ ಡೆವಲಪ್ ಆಗಬೇಕು, ಟೂರಿಸಮ್ ಜಾಸ್ತಿ ಡೆವಲಪ್ ಆಗಬೇಕು. ಇಂಥ ಜಾಗದಲ್ಲಿ ಜಾಸ್ತಿ ಜನ ಬರೋದೇ ಇಲ್ಲ. ಇಲ್ಲಿ ಯಾರೋ ರೇರ್ ನೋಡ್ಬೋದು ಅಷ್ಟೇ, ಇಲ್ಲಿ ಲೋಕಲ್ ಜನಗಳನ್ನ ನೋಡ್ಬೋದು ಅಷ್ಟೇ. ಈ ಜಾಗಕ್ಕೆ ಬರೋದು ಬಂದೆ. ನಾನು ಈಗ ರಿಟರ್ನ್ ಹೋಗೋಕ್ಕೆ ಬಸ್ಸೇ ಇಲ್ಲ, ಇಲ್ಲಿ ವೆಯ್ಟ್ ಮಾಡ್ಬೇಕಂತೆ. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಯಾವುದೋ ಆಟೋ ಹೋಗ್ತಾ ಐತೆ, ಆಟೋ ಹೊತ್ಕೊಂಡು ಎಲ್ಲಾದರೂ ಮುಂದೆ ಹೋಗಿ ಇಳಿದು ಮುಂದೆ ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ, ಸೊ ಇಂಥ ಪ್ಲೇಸ್ಗಳಲ್ಲಿ ಜಾಸ್ತಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇರಬೇಕು. ಬಟ್ ಇಲ್ಲ, ಏನು ಮಾಡಲಿ. ವೆಯ್ಟ್ ಮಾಡ್ತಾ ಇದ್ದೆ, ಯಾವುದೋ ಆಟೋ ಹೋಗ್ತಾ ಇತ್ತು. ಈಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ಗಯಾಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನೀಗ ಗಯಾ ಪ್ಲಾನ್ ಅಲ್ಲ, ಅಲ್ಲಿಂದ ಬೋಧ್ ಗಯಾ ಹೋಗೋದಕ್ಕೆ ಪ್ಲಾನು. ಫಸ್ಟ್ ಗಯಾಗೆ ಹೋದರೆ ಅಲ್ಲಿಂದ ಬೋಧ್ ಗಯಾ ಹೋಗ್ಬೋದು. ಹೀಗೆ ಥ್ಯಾಂಕ್ ಯು. ಸೊ ಬಂತು ಗಯಾ ಬಂತು. ಈಗ ಇಲ್ಲಿಂದ ನಾನು ಬೋಧ್ ಗಯಾಗೆ ಹೋಗಬೇಕು. ಆಟೋನೋ ಬಸ್ಸೋ ಲಾರಿನೋ ಹಿಡ್ಕೊಂಡು ಹೋಗಬೇಕು. ಇಲ್ಲಿಂದ 11 ಕಿಲೋಮೀಟ್ರ್ ಐತೆ. ಲೋಕಲ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಕೆಲವು ರಿಮೋಟ್ ಪ್ಲೇಸಸ್ಗೆ ಹೋಗಬೇಕು ಅಂತಂದರೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಇರುತ್ತೆ. ಯಾವುದೋ ಆಟೋ ಬಂತು, ಹತ್ಕೊಂಡು ಬಂದೆ, ಬಸ್ಸಸ್ ಇರಲ್ಲ. ಅಯ್ಯೋ, ಕೇಳೋಣ ಯಾರಿಗಾದ್ರು. भैया बोध गया के लिए कैसे जाना है? बोध गया गाड़ी पकड़ना पड़ेगा, बस नहीं जाता है क्या? ऑटो ऑटो किधर मिलेगा? कहीं से मिलेगा? ये ऑटो जाएगा? नहीं मिलेगा। ಎಲ್ಲೋ ಬೈಪಾಸ್ಗೆ ಹೋಗಿ ಹೋಗ್ಬೇಕಂತೆ. ಕೇಳ್ತೀನಿ ಇನ್ನೊಬ್ರಿಗೆ ಯಾರಿಗಾದ್ರು.
भैया बोध गया जाएगा, भैया बोध गया जाएगा, बोध गया जाएगा, बोध गया उधर से मिलेगा गाड़ी? कितने रुपए? यहाँ से 20 रुपये किराया। अभी जाएगा क्या? चलो ಎಳ್ನೀರು ಕೊಚ್ಕೊಡು ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರೋದನ್ನ ಕೊಚ್ಕೊಟ್ಟವನ ಅಣ್ಣ. ಒಳಗಡೆ ಬಿಸಿನೀರು ಇದ್ದಂಗೆ ಇದ್ದಾವೆ, ಸ್ವೀಟ್ ಇದ್ದಾವೆ, ಫುಲ್ಲು ಸುಡ್ತಿದ್ದಾವೆ ಒಳಗಡೆ ಬಿಸಿನೀರು. ಏನೋ ಕೂಲಾಗಿರಲಿ ಅಂತ ಕುಡಿದ್ರೆ ಇದು ನೋಡಿದ್ರೆ ಬಿಸಿನೀರಾಗೋಗ್ಬಿಟ್ಟವಲ್ಲ. ಹೌದು 70 ರೂಪಾಯಿ ಅಂತ ಒಂದು ಎಳ್ನೀರು. ತುಂಬ ಡಿಸಪಾಯಿಂಟ್ ಆಯಿತು ಕುಡಿದು. ಬೋಧ್ಗಯ ಜಾಯಗ, ಬೋಧ್ಗಯ ಏನು ಎಲ್ಲೋದ್ರೂ ಇಲ್ಲ, ಫ್ರಂಟ್ ಸೀಟೇ ಸಿಗುತ್ತಲ್ಲ ನನಗೆ, ಹೊರಗಡೆ ಫುಲ್ ಆಗೋಗ್ಬಿಟ್ಟಿರುತ್ತೆ. ಓಕೆ ಗಾಳಿ ಚಲಾ ಈಗ ನೋಡ್ತಾ ಇದ್ರಲ್ಲ ಇದೇ ಎಂಟ್ರೆನ್ಸು. ಹಿಂಗೆ ಹೋಗಿ ಒಳಗಡೆ ನೋಡ್ಕೊಂಡು ಹಿಂಗೆ ರಿಟರ್ನ್ ಬರಬೇಕು. ಇದೇ ಎಕ್ಸಿಟು. ಸೊ ಇಲ್ಲೇ ಕ್ಲಾಕ್ ರೂಮ್ಸ್ ಎಲ್ಲ ಇರ್ತವೆ, ಫೋನು ಬ್ಯಾಗು ಎಲ್ಲ ಇಲ್ಲೇ ಇರಬೇಕು. ಒಳಗಡೆ ಏನು ಒಂದು ಸಿಂಗಲ್ ಸ್ಮಾರ್ಟ್ ವಾಚ್ ಕೂಡ ತಗೊಂಡೋಗಿಲ್ಲ. ನಾನೀಗ ಬಂದಿದ್ದೀನಿ 6ನೇ ಶತಮಾನದಲ್ಲಿ ಸಿದ್ಧಾರ್ಥ ಗೌತಮ್ ಅವರು ಒಂದು ಅಶ್ವತ್ಥ ಮರದ ಕೆಳಗಡೆ ಧ್ಯಾನ ಮಾಡಿ ಅವ್ರಿಗೆ ಜ್ಞಾನೋದಯ ಆದ ಜಾಗಕ್ಕೆ. ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಮಹಾಬೋಧಿ ಟೆಂಪಲ್ ಅಂತ ಹೇಳ್ತಾರೆ. ಒಳಗಡೆ ಕ್ಯಾಮ್ರಾ ಏನು ಅಲೋ ಮಾಡಲ್ಲ, ಜಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋದಷ್ಟೇ. ಪ್ರಪಂಚದ ಮೂಲೆ ಮೂಲೆಯಿಂದನೂ ಬರ್ತಾರೆ ಇಲ್ಲಿ ಧ್ಯಾನ ಮಾಡೋದಕ್ಕೋಸ್ಕರ ಅಂತ. ಈಗಲೂ ಕೂಡ ಅಶ್ವತ್ಥ ಮರ ಇದೆ, ಹೋಗಿ ನೋಡ್ಕೊಂಬಂದೆ. ಈ ಮಹಾಬೋಧಿ ಟೆಂಪಲ್ ಪಕ್ಕದಲ್ಲೇ ನಾವು ಇಲ್ಲಿ ಜಗನ್ನಾಥ ಟೆಂಪಲ್ ಕೂಡ ನೋಡ್ಬೋದು. ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಆ್ಯಕ್ಚುಲಿ ನಾನು ಬೋಧ್ಗಯ ಟೆಂಪಲ್ ಮತ್ತು ಜಗನ್ನಾಥ ಟೆಂಪಲ್ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೆ. ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡದಾದ ಬುದ್ಧ ಸ್ಟ್ಯಾಚು ಇದಂತೆ. ಅಲ್ಲಿಗೆ ಮಿಸ್ ಮಾಡ್ದಂಗೆ ಹೋಗು ಅಂತ ಹೇಳಿದ್ರು ಲೋಕಲವರು. ಸೊ ಈಗ ಇಲ್ಲಿಗೆ ಬಂದಿದ್ದೆ ನಾನು, ಮತ್ತು ಇಲ್ಲಿಂದ ರಿಟರ್ನ್ 1.5 ಕಿಲೋಮೀಟರ್ ರಿಟರ್ನ್ ಹೋಗ್ಬೇಕು. ಈಗ ನೀವು ನೋಡ್ತಾ ಇದ್ರಲ್ಲ ಸುಮಾರು 80 ಅಡಿ ಬುದ್ಧನ ಸ್ಟ್ಯಾಚುನ. ಇದನ್ನು 1982ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. 1989ರಲ್ಲಿ ಕನ್ಸ್ಟ್ರಕ್ಷನ್ ಎಂಡ್ ಮಾಡಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಬುದ್ಧನ ಸ್ಟ್ಯಾಚು ನೋಡ್ಕೊ ಬಂದೆ, ಸಖತ್ತಾಗಿತ್ತು. ಸೊ ನಾನಂತೂ ಫುಲ್ ಟಯರ್ಡ್. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು, ಟೈಮ್ ಆಲ್ರೆಡಿ 4:15 ಆಗ್ತಾ ಹೋಗ್ತು. ಈ ಬಿಸಿಲಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಹೋಗಿ ರೂಮ್ಗೆ ಹೋಗೋದೇ, ಇನ್ನೇನು ಕೆಲಸ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಎಲ್ಲ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಬೇರೆ ಪ್ಲೇಸ್ಗೆ ಹೋಗಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕು, ಕಾಮೆಂಟು, ಸಬ್ಸ್ಕ್ರೈಬು ಏನೋ ಒಂದು ಮಾಡಿ ಸಿಗೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.